ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಸಂಧಾನ ಮುರಿದು ಬಿದ್ದಿದೆ. ಹೋರ್ಮುಜ್ನಿಂದ ಸಾಗುವ ಶಿಪ್ಗಳಿಗೆ ಯುಎಸ್ಎ ನಿರ್ಬಂಧವನ್ನ ಹೇರ್ತಾ ಇದೆ. ಹೋರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕ ಎಚ್ಚರಿಕೆಯನ್ನ ನೀಡಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನ ಮಾತುಕತೆ ಮುರಿದು ಬಿದ್ದಿದೆ. ಹೋರ್ಮುಜ್ನಿಂದ ಸಾಗುವ ಎಲ್ಲಾ ಹಡಗುಗಳಿಗೆ ಯುಎಸ್ಎ ನಿರ್ಬಂಧವನ್ನ ಹೇರ್ತಾ ಇದೆ. ಹೋರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕದಿಂದ ಎಚ್ಚರಿಕೆ ಕೂಡ ರವಾನೆಯಾಗಿದೆ. ಯಾವುದೇ ಹಡಗುಗಳು ಟೋಲ್ ಕಟ್ಟೋದಕ್ಕೆ ಅಥವಾ ಸುಂಕವನ್ನ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಹೋರ್ಮುಜ್ ಅನ್ನ ನಾವೇ ಓಪನ್ ಮಾಡಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಹೋರ್ಮುಜ್ನಲ್ಲಿನ ಜಲ ಬಾಂಬ್ಗಳನ್ನ ನಾಶ ಮಾಡ್ತೀವಿ, ಇರಾನ್ ಮೇಲೆ ಸೀಮಿತ ದಾಳಿ ಕಂಟಿನ್ಯೂ ಆಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೋರ್ಮುಜ್ನಲ್ಲಿ ಇರಾನ್ ಹೇಳಿತ್ತು ವಾಟರ್ ಬಾಂಬ್ಗಳನ್ನು ನಾವು ಇಟ್ಟಿದ್ದೇವೆ ಅಂತ. ಇದಕ್ಕೆ ಕೌಂಟರ್ ಕೊಟ್ಟಿದೆ ಅಮೆರಿಕ. ಹೋರ್ಮುಜ್ನಲ್ಲಿ ಏನೆಲ್ಲ ವಾಟರ್ ಬಾಂಬ್ಗಳು ಜಲ ಬಾಂಬ್ಗಳು ಇವೆ ಅದನ್ನ ನಾವೇ ಹುಡುಕಿ ನಾಶ ಮಾಡ್ತೀವಿ, ಇರಾನ್ ಮೇಲೆ ಸೀಮಿತ ದಾಳಿ ಕಂಟಿನ್ಯೂ ಆಗುತ್ತೆ ಅಂತ ಅಮೆರಿಕ ಎಚ್ಚರಿಕೆಯನ್ನ ನೀಡಿದೆ. ಹೋರ್ಮುಜ್ನಿಂದ ಸಾಗುವ ಶಿಪ್ಗಳಿಗೆ ಯುಎಸ್ಎ ನಿರ್ಬಂಧವನ್ನ ಹೇರೋದಕ್ಕೆ ಹೊರಟಿದೆ. ಯಾವುದೇ ಹಡಗು ಹೋಗೋ ಹಾಗೆ ಇಲ್ಲ. ಜೊತೆಗೆ ಯಾವುದೇ ಹಡಗುಗಳು ಸುಂಕವನ್ನ ಟೋಲನ್ನ ಕಟ್ಟಬೇಕಾಗಿಲ್ಲ ಅಂತ ಅಮೆರಿಕ ಹೇಳಿದೆ. ಹೋರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕದಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಹಡಗು ಟೋಲ್ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ. ಇರಾನ್ ಹೇಳಿತ್ತು ಯಾವುದೇ ಹಡಗುಗಳು ಹೋರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಬೇಕು ಅಂದ್ರೆ ನಮಗೆ ಇಂತಿಷ್ಟು ಅಂತ ಟೋಲ್ ಕಟ್ಟಿ ಸುಂಕವನ್ನ ಕಟ್ಟಿ ಪಾಸ್ ಆಗಬೇಕು ಅಂತ. ಹಾಗಾಗಿ ಈ ಸಂಪೂರ್ಣ ಹೋರ್ಮುಜ್ ಜಲಸಂಧಿಯ ಕಂಟ್ರೋಲ್ ಇರಾನ್ಗಿರಬೇಕು, ಹಾಗೆ ಹಡಗುಗಳು ಸುಂಕ ಕಟ್ಟಿ ಪಾಸ್ ಆಗಬೇಕು ಅಂತ ಹೇಳಿತ್ತು. ಆದರೆ ಇದಕ್ಕೆ ಅಮೆರಿಕ ಒಪ್ತಾ ಇಲ್ಲ. ಯಾವುದೇ ಹಡಗು ಸುಂಕವನ್ನ ಕಟ್ಟೋದಕ್ಕೆ ನಾವು ಬಿಡೋದಿಲ್ಲ. ಹಾಗೆ ಹೋರ್ಮುಜ್ ದಿಗ್ಬಂಧನಕ್ಕೆ ಅಮೆರಿಕ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಹೋರ್ಮುಜ್ ಅನ್ನ ನಾವೇ ಓಪನ್ ಮಾಡಿಸ್ತೇವೆ, ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೋರ್ಮುಜ್ ಅನ್ನ ನಾವೇ ಓಪನ್ ಮಾಡಿಸ್ತೇವೆ, ನೀವೇನು ಅಲ್ಲಿ ವಾಟರ್ ಬಾಂಬ್ಗಳನ್ನ ಇಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ ಅದನ್ನ ನಾವು ಹುಡುಕಿ ನಾಶ ಮಾಡ್ತೀವಿ, ಇರಾನ್ ಮೇಲೆ ಸೀಮಿತ ದಾಳಿ ಮುಂದುವರಿಯುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಒಂದು ಸಂಧಾನ ಮಾತುಕತೆ ಏನಿತ್ತು ಪಾಕಿಸ್ತಾನದಲ್ಲಿ ನಡೆದಿತ್ತು. 21 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆ. ಆದರೆ ಅದು ಯಾವುದೇ ರಿಸಲ್ಟ್ನ ನೀಡಿಲ್ಲ, ವಿಫಲವಾಗಿದೆ. ಒಂದಿಷ್ಟು ಬೇಡಿಕೆಗಳನ್ನು ಇರಾನ್ ಅಮೆರಿಕ ಮುಂದೆ ಇಟ್ಟಿತ್ತು. ಮೊದಲಿಗೆ ಓಕೆ, ಈ 10 ಬೇಡಿಕೆಗಳು ಮಾತುಕತೆಗೆ ಪೂರಕವಾಗಿದೆ ಅಂತ ಟ್ರಂಪ್ ಅವರು ಹೇಳಿರ್ತಾರೆ. ತದನಂತರದಲ್ಲಿ ಸಂಧಾನ ಸಭೆ ಆಯೋಜನೆ ಆಗಿತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಅಲ್ಲಿ ಮಾತುಕತೆ ವಿಫಲವಾಗಿದೆ. ಕೆಲವೊಂದಿಷ್ಟು ಬೇಡಿಕೆಗಳನ್ನು ಅಮೆರಿಕ ಒಪ್ತಾ ಇಲ್ಲ. ಬೇಡಿಕೆಗಳಿಗೆ ಒಪ್ಪಲಿಲ್ಲ ಅಂದರೆ ನಾವು ಕೂಡ ನಿಮ್ಮ ಜೊತೆ ಸಂಧಾನ ಮಾಡ್ಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಮೊದಲನೇದಾಗಿ ಈ ಹೋರ್ಮುಜ್ ಜಲಸಂಧಿ ವಿಚಾರ, ಹೋರ್ಮುಜ್ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಬಳಿ ಇರಬೇಕು ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಯಾವುದೇ ಶಿಪ್ಗಳು ಹೋರ್ಮುಜ್ ಜಲಸಂಧಿಯನ್ನು ದಾಟಿ ಹೋಗಬೇಕು ಅಂತ ಅಂದರೆ ನಮಗೆ ಸುಂಕ ಕಟ್ಟಬೇಕು, ಇಂತಿಷ್ಟು ಅಂತ ಟೋಲ್ ಕಟ್ಟಿನೇ ಪಾಸ್ ಆಗಬೇಕು ಅಂತ ಹೇಳ್ತಾ ಇದೆ. ಹಾಗೆ ಇನ್ನೊಂದು ಈ ಅಣ್ವಸ್ತ್ರ ವಿಚಾರ, ನಾವು ಅಣ್ವಸ್ತ್ರವನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಹಾಗೆ ಅದನ್ನು ಸ್ಟೋರ್ ಕೂಡ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಪ್ರಮುಖವಾಗಿ ಈ 2 ವಿಚಾರಗಳಿಗೆ ಅಮೆರಿಕ ಹಾಗೂ ಇಸ್ರೇಲ್ ಒಪ್ತಾ ಇಲ್ಲ. ಯಾಕಂದರೆ ಯುದ್ಧ ಆರಂಭ ಆಗಿದ್ದೇ ಈ ವಿಚಾರಕ್ಕಾಗಿ, ಈ ಅಣ್ವಸ್ತ್ರ ವಿಚಾರಕ್ಕಾಗಿ. ಇರಾನ್ನಲ್ಲಿ ಅಣ್ವಸ್ತ್ರ ಅನ್ನೋದೇ ಇರಾನ್ ದೇಶಕ್ಕೆ ದೊಡ್ಡ ಶಕ್ತಿಯಾಗಿದೆ. ಹೀಗಾಗಿ ಅದನ್ನು ನಾಶಪಡಿಸಬೇಕು, ಇರಾನ್ ಅಣ್ವಸ್ತ್ರವನ್ನು ಹೊಂದಬಾರದು ಎನ್ನುವಂಥ ನಿಟ್ಟಿನಲ್ಲಿ ಈ ಯುದ್ಧವನ್ನು ಆರಂಭಿಸಲಾಗಿತ್ತು. ಈಗ ಕೊನೆಗೆ ಯುದ್ಧ ನಿಲ್ಲಬೇಕು ಅಂತ ಅಂದರೆ ಅದೇ ಕಂಡೀಷನ್ನ ಇರಾನ್ ಅಮೆರಿಕ ಮುಂದೆ ಇಟ್ಟಿದೆ. ಹೀಗಾಗಿ ಇದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಒಪ್ಪಲಿಲ್ಲ. ಸಂಧಾನ ಸಭೆ ವಿಫಲವಾಗಿದೆ. ಅಮೆರಿಕ ಇರಾನ್ ಶಾಂತಿ ಮಾತುಕತೆ ವಿಫಲ ಹಿನ್ನೆಲೆ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಜೊತೆಗಿನ ಮಾತುಕತೆ ವಿಫಲವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಹಾಗೂ ಇರಾನ್ ಶಾಂತಿ ಮಾತುಕತೆ ಫೇಲ್ಯೂರ್ ಆಗಿದೆ. ಈ ವಿಫಲ ಹಿನ್ನೆಲೆ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಜೊತೆಗಿನ ಮಾತುಕತೆ ವಿಫಲವಾಗಿದೆ. ಈ ಒಂದು ಮಾತುಕತೆ ವಿಫಲಕ್ಕೆ ಇರಾನ್ನ ಮೊಂಡುತನವೇ ಕಾರಣ. ಪರಮಾಣು ಅಸ್ತ್ರ ತಯಾರಿಕೆಯನ್ನ ಕೈ ಬಿಡೋದಕ್ಕೆ ಅವರು ಸಿದ್ಧರಿಲ್ಲ. ಇರಾನ್ ಪರಮಾಣು ಅಸ್ತ್ರ ಹೊಂದಲು ನಮಗೆ ಒಪ್ಪಿಗೆ ಇಲ್ಲ. ಅಮೆರಿಕ ಸೇರಿ ವಿಶ್ವದ ಯಾವುದೇ ರಾಷ್ಟ್ರಗಳು ಇದಕ್ಕೆ ಒಪ್ಪಲ್ಲ ಅಂತ ಟ್ರಂಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆ ವಿಫಲವಾಗಿದೆ. ಇದಕ್ಕೆ
ಏನ್ ರೀಸನ್ನು ಈ ಮಾತುಕತೆ ವಿಫಲ ಆಗೋದಕ್ಕೆ ಏನ್ ರೀಸನ್ನು ಅಂತ ನೋಡ್ತಾ ಹೋಗೋದಾದ್ರೆ ಟ್ರಂಪ್ ಅವರ ಪ್ರಕಾರ ಇರಾನ್ ಮೊಂಡುತನವೇ ಕಾರಣ. ಆ ಕಡೆ ಅವ್ರು ಹೇಳ್ತಾ ಇದ್ದಾರೆ ನಾವು ಪರಮಾಣು ಅಸ್ತ್ರ ತಯಾರಿಕೆಯನ್ನ ಸ್ಟಾಪ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಇದು ಸ್ಟಾಪ್ ಆಗೋದಿಲ್ಲ, ಪ್ರೊಡಕ್ಷನ್ ಆಗ್ತಲೇ ಇರುತ್ತೆ, ಸ್ಟೋರೇಜ್ ಕೂಡ ಆಗ್ತಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಇದನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದೋದು ನಮಗೆ ಒಪ್ಪಿಗೆ ಇಲ್ಲ. ಕೇವಲ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ ಸೇರಿ ವಿಶ್ವದ ಯಾವುದೇ ರಾಷ್ಟ್ರಗಳು ಇದನ್ನ ಒಪ್ಪಲ್ಲ. ಆದರೆ ಈ ವಿಚಾರವನ್ನ ಇರಾನ್ ಒಪ್ಕೊಳ್ತಾ ಇಲ್ಲ. ನಾವು ಪರಮಾಣು ಅಥವಾ ಅಣ್ವಸ್ತ್ರವನ್ನು ನಾವು ಹೊಂದೇವೆ, ಪ್ರೊಡಕ್ಷನ್ ಆಗೇ ಆಗುತ್ತೆ, ಯುರೇನಿಯಂ ಎನ್ರಿಚ್ಮೆಂಟ್ ಆಗೇ ಆಗುತ್ತೆ, ಯಾವುದೇ ಕಾರಣಕ್ಕೂ ಅದನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಮಾತುಕತೆ ವಿಫಲಕ್ಕೆ ಇರಾನ್ನ ಮೊಂಡುತನವೇ ಕಾರಣ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆ ವಿಫಲವಾಗಿದೆ, ಇದಕ್ಕೆ ಇರಾನೇ ಕಾರಣ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಹಾಗೆ ಇನ್ನಷ್ಟು ಭೀಕರ ದಾಳಿಯನ್ನು ನಾವು ಇರಾನ್ ಮೇಲೆ ಮಾಡ್ತೀವಿ ಅಂತ ಯಾವಾಗ ಈ ಸಂಧಾನ ಸಭೆ ವಿಫಲವಾಯಿತು ಅವಾಗಿನಿಂದಲೂ ಕೂಡ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಲೇ ಬಂದಿದ್ದಾರೆ. ಹಾಗೆ ಇದಕ್ಕೂ ಮುನ್ನ ಯಾವಾಗ ಸಂಧಾನ ಸಭೆ ಆರಂಭ ಆಗಬೇಕಿತ್ತು ಅವತ್ತಿನ ದಿನ ಆರಂಭಕ್ಕೂ ಮುನ್ನವೇ ಟ್ರಂಪ್ ಒಂದು ಎಚ್ಚರಿಕೆ ಟ್ವೀಟನ್ನು ಕೂಡ ಮಾಡಿರ್ತಾರೆ. ಇರಾನ್ಗೆ ಇದೀಗ ಮಾತುಕತೆ ಬಿಟ್ಟರೆ ಬೇರೆ ಏನೂ ಉಳಿದಿಲ್ಲ, ಮಾತಾಡಿ ನಮ್ಮ ಬೇಡಿಕೆಗಳಿಗೆ ಅವರು ಒಪ್ಪಲೇಬೇಕು, ಇಲ್ಲದಿದ್ದರೆ ಹಿಂದೆಂದೂ ಕಂಡಿರದ ಭೀಕರ ದಾಳಿಯನ್ನು ನಾವು ಮಾಡ್ತೇವೆ ಅಂತ ಸಂಧಾನ ಸಭೆಗೂ ಮುನ್ನವೇ ಟ್ರಂಪ್ ಟ್ವೀಟ್ ಮಾಡಿದ್ರು. ಆದರೆ ಸಂಧಾನ ಸಭೆ ವಿಫಲವಾಗಿದೆ.